ಮಧ್ಯಪ್ರದೇಶದ ಇಂದೋರ್ನಲ್ಲಿ ಕಲುಷಿತ ನೀರು ಸೇವಿಸಿ ಕನಿಷ್ಠ 10 ಮಂದಿ ಮೃತಪಟ್ಟಿದ್ದು ಹಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ದೇಶದ ಅತ್ಯಂತ ಕ್ಲೀನ್ ಸಿಟಿ ಅಂತ ಬಿಜೆಪಿ ಪದೇ ಪದೇ ಹೇಳ್ತಾ ಇದ್ದ ನಗರದಲ್ಲಿ ಶುದ್ಧ ಕುಡಿಯುವ ನೀರು ಸಿಗದೆ ಜನ ಸಾವಿಗೀಡಾಗಿದ್ದಾರೆ. ಈ ದುರ್ಘಟನೆಗೆ ಸರ್ಕಾರದ ವೈಫಲ್ಯ ಮುಖ್ಯ ಕಾರಣ. ದೀರ್ಘಕಾಲದ ದೂರುಗಳನ್ನು ಕಡೆಗಣಿಸಿದ್ದು ಇದಕ್ಕೆ ಕಾರಣ. 2025ರಲ್ಲಿ ಇಂದೋರ್ನಲ್ಲಿ 266 ನೀರಿನ ಗುಣಮಟ್ಟದ ದೂರುಗಳು ಬಂದಿತ್ತು. ಭಾಗೀರಥಪುರದಲ್ಲಿ ಜುಲೈ 2025ರಿಂದಾನೇ ನೀರು ದುರ್ವಾಸನೆ ಬೀರ್ತಿದೆ, ಕೊಳಚೆ ಬೆರ್ತಿದೆ ಅನ್ನೋ ದೂರುಗಳಿದ್ವು. ಆದರೆ ಅಧಿಕಾರಿಗಳು ಕ್ರಮ ತೆಗೆದುಕೊಂಡಿರಲಿಲ್ಲ. ಪೈಪ್ಲೈನ್ ಸೋರಿಕೆಯನ್ನು ಸರಿಪಡಿಸೋಕೆ ತಡವಾಗಿ ಟೆಂಡರ್ ಹಾಕಲಾಗಿತ್ತು. ಘಟನೆ ನಡೆದು ಡಿಸೆಂಬರ್ 25-27ರಂದು ರೋಗಿಗಳು ಹೆಚ್ಚಾದರೂ ಕೂಡ ಅಧಿಕಾರಿಗಳು ಡಿಸೆಂಬರ್ 29ರವರೆಗೆ ಇದನ್ನು ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ಸಾವುಗಳ ನಂತರವಷ್ಟೇ ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳಲಾಯಿತು. ಹಳೆಯ ಮೂಲಸೌಕರ್ಯ ಮತ್ತು ನಿರ್ಲಕ್ಷ್ಯ ಕೂಡ ಇದಕ್ಕೆ ಕಾರಣ. ಹಳೆಯ ಪೈಪ್ಲೈನ್ಗಳು ಅಂತಂದ್ರೆ 40ರಿಂದ 50 ವರ್ಷಗಳಷ್ಟು ಹಳೆಯವು ಡ್ರೈನೇಜ್ ಲೈನ್ಗಳೊಂದಿಗೆ ಹಾದು ಹೋಗ್ತಾ ಇದ್ವು. ಸಿಎಜಿ ವರದಿಯಲ್ಲಿ ಈ ಸಮಸ್ಯೆಗಳನ್ನು ಎತ್ತಿ ಹಿಡಿದಿದ್ರೂ ಕೂಡ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ. ಈ ಘಟನೆ ಕುರಿತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ನೀರಲ್ಲ ವಿಷವನ್ನ ವಿತರಿಸಲಾಗಿದೆ ಅಂತ ಆರೋಪಿಸಿ ಮಧ್ಯಪ್ರದೇಶವನ್ನ ದುರಾಡಳಿತದ ಕೇಂದ್ರ ಅಂತ ಕರೆದಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕಿ ಉಮಾ ಭಾರತಿ ಕೂಡ ಸರ್ಕಾರದ ನಿರ್ಲಕ್ಷ್ಯವನ್ನ ಟೀಕಿಸಿ ಮಹಾಪಾಪ ಅಂತ ಕರೆದಿದ್ದಾರೆ. ವಿರೋಧ ಪಕ್ಷಗಳು ಸಾವುಗಳ ಸಂಖ್ಯೆಯನ್ನು ಮುಚ್ಚಿಡಲಾಗ್ತಿದೆ ಅಂತ ಕೂಡ ಆರೋಪ ಮಾಡಿವೆ. ನಿನ್ನೆ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ಇಂದೋರ್ ಮಹಾನಗರ ಪಾಲಿಕೆಯ ಕಮಿಷನರ್ ಅವರನ್ನ ವರ್ಗಾವಣೆ ಮಾಡಿ 2 ಹಿರಿಯ ಅಧಿಕಾರಿಗಳನ್ನ ಅಮಾನತುಗೊಳಿಸಿದ್ದಾರೆ. ಉಚಿತ ಚಿಕಿತ್ಸೆ, ಪರಿಹಾರ 2 ಲಕ್ಷ ರೂಪಾಯಿ ಮತ್ತು ತನಿಖೆಗೆ ಸಮಿತಿಯನ್ನು ರಚಿಸಲಾಗಿದೆ. ಮಧ್ಯಪ್ರದೇಶ ಹೈಕೋರ್ಟ್ ಕೂಡ ವಿಚಾರಣೆಯನ್ನು ನಡೆಸ್ತಾ ಇದೆ. ಈ ಘಟನೆ ಭಾರತದ ಅತ್ಯಂತ ಸ್ವಚ್ಛ ನಗರ ಅಂತ ಹೆಸರಾದ ಇಂದೋರ್ನಲ್ಲಿ ಮೂಲಸೌಕರ್ಯ ಮತ್ತು ಆಡಳಿತದಲ್ಲಿ ಗಂಭೀರ ನಿರ್ಲಕ್ಷ್ಯವನ್ನು ಬಯಲು ಮಾಡಿದೆ. ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿನ ಸಚಿವರ ಬಳಿ ಪ್ರಶ್ನೆ ಕೇಳಿದ ಎನ್ಡಿಟಿವಿ ಪತ್ರಕರ್ತನಿಗೆ ಅವಾಚ್ಯ ಶಬ್ದಗಳಿಂದ ಸಚಿವ ನಿಂದಿಸಿದ್ದು ತಕ್ಷಣವೇ ಪತ್ರಕರ್ತ ಅದನ್ನು ವಿರೋಧಿಸಿದ್ದಾರೆ. ಮತ್ತೊಂದು ಕಡೆ ಅವರ ಬೆನ್ನಿಗೆ ನಿಲ್ಲಬೇಕಿದ್ದ ಸಂಸ್ಥೆ ಬದಲಾಗಿ ಘಟನೆಯ ವಿಡಿಯೋ ಪೋಸ್ಟ್ ಮಾಡಿದ್ದನ್ನೂ ಡಿಲೀಟ್ ಮಾಡಿದೆ. ಇದು ತನ್ನ ನೌಕರನ ಹಿತಾಸಕ್ತಿಯನ್ನ ಬಲಿಕೊಟ್ಟು ಅವರನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವ ಕ್ರಮ. ಪ್ರಣಯ್ ರಾಯ್ ಎನ್ಡಿಟಿವಿ ಆಗಿದ್ರೆ ಇಷ್ಟೊತ್ತಿಗೆ ಕಥೆನೇ ಬೇರೆ ಆಗಿರ್ತಿತ್ತು. ಈಗದು ಅದಾನಿ ಎನ್ಡಿಟಿವಿ. ಅಲ್ಲಿ ಸತ್ಯಕ್ಕೆ, ಪ್ರಾಮಾಣಿಕತೆಗೆ, ಅದಕ್ಕಿಂತ ಹೆಚ್ಚು ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಜಾಗವಿಲ್ಲ. ಮೋದಿ ಸರ್ಕಾರದ ಭಜನೆಗಷ್ಟೇ ಅಲ್ಲಿ ಜಾಗ ಇದೆ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.